guys, subscribe. Hi guys, welcome to my channel. ಇವತ್ತು ನಾವು ಹೈದರಾಬಾದಲ್ಲಿ ಬೆಸ್ಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ನಾನು ಏನು ಅಂತ ಹೇಳಲ್ಲ, ಅದು ಸಸ್ಪೆನ್ಸ್ ಆಗಿದೆ. ಅಲ್ಲಿ ಹೋದ್ಮೇಲೆ ನಾವು ಯಾವ ಪ್ಲೇಸ್ ಅಂತ ಹೇಳ್ತೀವಿ. ಬನ್ನಿ, ಇಲ್ಲಿಂದ ಸ್ಟಾರ್ಟ್ ಆಗೋದ. ಗಾಯ್ಸ್, ನಾವೀಗ ಇಲ್ಲಿಂದ ನಾವು ಏರಿಯಿಂದ ಸ್ಟಾರ್ಟ್ ಆಗ್ತಿದ್ದೀವಿ. ಸೊ ಬನ್ನಿ, ಅಲ್ಲಿ ಹೋಗಿ ನಮ್ಮ ಫ್ರೆಂಡ್ನ ಮೀಟ್ ಆಗಬೇಕು. ಮೆಟ್ರೋದಲ್ಲಿ ನಾವು ಪಿಕ್ ಮಾಡಿಕೊಂಡು ಗಾಯ್ಸ್, ಇವತ್ತು ನಾವು ಲೊಕೇಶನ್ಗೆ ಬಂದಿದ್ದೀವಿ. ಸೊ ಇಲ್ಲಿಂದ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಲ್ಲ, ಅಲ್ಲಿ ಹೋದ್ಮೇಲೆ ಸಸ್ಪೆನ್ಸಾಗಿ ಹೇಳ್ತೀವಿ. ಸೊ ನಮ್ಮ ಬ್ರದರ್ ಕೂಡ ಮೀಟ್ ಮಾಡಿಸ್ತೀನಿ ನೋಡಿ. ಇವ್ರು ನಾನು ಹೈದರಾಬಾದಲ್ಲಿ ಬಂದಾಗ ಫಸ್ಟು ಪರಿಚಯ ಆದ ಬ್ರದರು. ಸೊ ಇವ್ರು ಕೂಡ ಯೂಟ್ಯೂಬರೇ. ಸೊ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋದು, ಇಲ್ಲಿಂದ ಹೋಗೋದ. ಬನ್ನಿ, ಹೋದ್ಮೇಲೆ ಅಲ್ಲಿ ಯಾವ ಥರ ಇದೆ ಅಂತ ನೋಡ್ಕೊಡೋದು. ಓಕೆನಾ? ಬನ್ನಿ ಹೋಗೋದ. ವಿಡಿಯೋದಲ್ಲಿ ಹೇಳಿದಾಗೆ ಒಂದು ಲೊಕೇಶನ್ಗೆ ಹೋಗ್ತೀವಿ ಅಂತ ಅಂದವಲ್ಲ, ಅದೇ ಹೈದರಾಬಾದ್ನ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಅಂದರೆ ಹತ್ತಿರ 8,000 ವರ್ಷದಿಂದ ಕಟ್ಟಿರೋ ಒಂದು ಬೆಸ್ಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದೀವಿ. ಇದೇ ಆ ಪ್ಲೇಸ್. ಸೊ ಈಗ ನಾನು ಮತ್ತು ನಮ್ಮ ಬ್ರದರ್ ಇಬ್ಬರು ಗಾಡಿ ಪಾರ್ಕ್ ಮಾಡಿ ಇಲ್ಲೇ ಬಂದಿದ್ದೀವಿ. ಸೊ ಇಲ್ಲಿಂದ ನಾವು ಹೊರಡಬೇಕು. ಟಿಕೆಟ್ ಕಾಸ್ಟು ಏನು ಇತ್ತು ಅಂತ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀವಿ. ಬನ್ನಿ ಹೋಗೋದ. ಗೋಲ್ಕೊಂಡ ಫೋರ್ಟ್ನ ಎಂಟ್ರೆನ್ಸ್ ಪಾಯಿಂಟ್ ಇದು. ಸೊ ಇಲ್ಲಿಂದ ಎಲ್ಲಾದರೂ ಮೂವ್ ಆಗ್ತಾರೆ. ಸೊ ನಮಗೆ ಲಗೇಜ್ ಇಡೋಕ್ಕೆ ಕೊಡಲಿಲ್ಲ, ಪ್ಲೇಸ್ ಇಲ್ಲ ಲಾಕರ್ ಫೆಸಿಲಿಟಿಲಿ. ಹಾಗಾಗಿ ಲಾಕರ್ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಈ ಶಾಪಲ್ಲಿ ನಾವು ಲಗೇಜ್ನೆಲ್ಲ ಫುಲ್ ಇಡಬೇಕಾಗಿ ಬಂತು. ಸೊ ತುಂಬ ಸಪೋರ್ಟಿವ್ ಆಗಿದ್ದಾರೆ ಈ ಏರಿಯಾಸಲ್ಲಿ. ಹಾಗಾದ್ರಿಂದ ಇಲ್ಲೇ ಪ್ಲೇಸ್ ಮಾಡಿದ್ದೀವಿ ನಮ್ಮ ಲಗೇಜ್ ಎಲ್ಲ. ಸೊ ಬನ್ನಿ ಒಳಗಡೆ ಹೋಗಿ ಪ್ರೈಸ್ ಬಗ್ಗೆ ಎಲ್ಲ ಡೀಟೇಲಾಗಿ ನೋಡ್ಕೊಳ್ಳೋದ. ಬನ್ನಿ ಹೋಗೋದ. ಗಾಯ್ಸ್, ಇಲ್ಲಿ ಯಾವುದೋ ಪಾಲಿಟಿಕ್ಸ್ದು ಏನೋ ನಡೀತಿದೆ. ಸೊ ಅದು ಕೂಡ ಗೋಲ್ಕೊಂಡ ಫೋರ್ಟ್ ಒಳಗಡೆ ಎಲ್ಲ ಕಾಮನ್ ಅಂತ ಇಲ್ಲೆಲ್ಲ. ಸೊ ಈಗ ನೋಡಿ, ಗೋಲ್ಕೊಂಡ ಫೋರ್ಟ್ ಹೈದರಾಬಾದ್ನ ತುಂಬ ಹಳೇ ಪುರಾತನ 800 ವರ್ಷದ ಗೋಲ್ಕೊಂಡ ಫೋರ್ಟ್. ಸೊ ಇಲ್ಲಿ ಎಂಟ್ರಿ ಪಾಯಿಂಟ್, ಇಲ್ಲಿಂದ ಹೋಗ್ಬೇಕು ನೀವೆಲ್ಲ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ತುಂಬ ಜನ ಸ್ಟೂಡೆಂಟ್ಸ್ ಕೂಡ ಹೋಗ್ತಾ ಇದ್ದಾರೆ. ಎಲ್ಲ ಒಳ್ಳೆ ಕಾಲೇಜಿಂದ ಬಂದಿರಬೇಕು. ಎಲ್ಲ ತುಂಬ ಜನ ಮೂವ್ ಆಗ್ತಾ ಇದ್ದಾರೆ. ಎಲ್ಲ ಒಳ್ಳೆ ಸ್ಕೂಲಿಂದ ಬಂದಿರಬೇಕು. ಸೊ ಹಾಗಾದ್ರಿಂದ ಸ್ಟೂಡೆಂಟ್ಸ್ ಕೂಡ ಗೋಲ್ಕೊಂಡ ಫೋರ್ಟ್ ನೋಡಬೇಕಂತ ತುಂಬ ಆಸೆ ಇರಬೇಕು ಅವ್ರಿಗೂ. ತುಂಬ ಜನ ಒಳಗಡೆ ಹೋಗ್ತಾ ಇದ್ದಾರೆ. ನಾವು ಕೂಡ ಇವ್ರ ಜೊತೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದ. ಬನ್ನಿ ಒಳಗಡೆ ಎಲ್ಲ ಯಾವ ಥರ ಇರುತ್ತೆ, ಏನು ಇರುತ್ತೆ ಅಂತ. ಬನ್ನಿ ಹೋಗೋದ. ಗೈಸ್, ಗೋಲ್ಕೊಂಡ ಫೋರ್ಟ್ ಎಂಟ್ರಿ ಬಂದಿದ್ದೀವಿ. ಇಲ್ಲಿ ನೋಡಿ ನಮ್ಮ ನ್ಯಾಷನಲ್ ಫ್ಲ್ಯಾಗ್ ತುಂಬ ಗರ್ವದಿಂದ ಆರ್ತಿದೆ. ನಮ್ಮ ನ್ಯಾಷನಲ್ ಫ್ಲ್ಯಾಗ್, ಇಂಡಿಯನ್ ಫ್ಲ್ಯಾಗ್. ಸೊ ಇದು ಗೋಲ್ಕೊಂಡ ಎಂಟ್ರಿ ವ್ಯೂ ನೋಡಿ. ಸುತ್ತ ವ್ಯೂ ಮಾಡಿದ್ರೆ ಈ ಥರ ಇರುತ್ತೆ. ತುಂಬ ಜನ ಟಿಕೆಟ್ಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಬಹುಶಃ ಟಿಕೆಟ್ ಸಿಗುತ್ತೋ ಇಲ್ವೋ ಕೂಡ ಗೊತ್ತಿಲ್ಲ, ಅಷ್ಟು ಜನ ಇದ್ದಾರೆ ಇಲ್ಲಿ. ಬರೀ ಸ್ಟೂಡೆಂಟ್ಸೇ ಇದ್ದಾರೆ. ಹಾಗಾದ್ರಿಂದ ವೆಯ್ಟ್ ಮಾಡೋದ, ನಮ್ಮ ಪ್ರಯತ್ನ ನಾವು ಮಾಡಬೇಕಾಗುತ್ತೆ. ಸೊ ಬನ್ನಿ ಹಾಗಾದ್ರಿಂದ ವೆಯ್ಟ್ ಮಾಡೋದ. ಗಾಯ್ಸ್, ಇಲ್ಲಿ ಬಂದಿದ್ವಿ ಟಿಕೆಟ್ ಕೌಂಟ್ರಿಗೆ. ತುಂಬ ರಶ್. ಸ್ಟೂಡೆಂಟ್ಸ್ ನೋಡಿ ಎಷ್ಟು ಜನ ಇದ್ದಾರೆ. ನಿಜವಾಗ್ಲೂ ಬೆವರು ಇಳಿದೋಯ್ತಪ್ಪ ಇಲ್ಲೆಲ್ಲ ಟಿಕೆಟ್ ತೊಗೊಳ್ಳೋಷ್ಟಲ್ಲಿ. ಸೊ ಒಬ್ಬೊಬ್ಬರಿಗೆ 20 ರೂಪಾಯಿ ಟಿಕೆಟ್ ಆಗುತ್ತೆ. ನಾವು ಇಬ್ಬರು ಇರೋದ್ರಿಂದ 40 ರೂಪಾಯಿ ಆಯಿತು ಟಿಕೆಟ್ಗೆ. ಮತ್ತು ಕ್ಯಾಮ್ರಾಗೆ ನೀವು ಒಂದೊಂದು ಕ್ಯಾಮ್ರಾ ತೊಗೊಂಡೋದ್ರೆ ಎಕ್ಸ್ಟ್ರಾ 20 ಪೇ ಮಾಡಬೇಕು. ಸೊ ಟೋಟಲ್ ಆಗಿ ಅಷ್ಟಾಯಿತು ಪೇಮೆಂಟು. ಸೊ ಮತ್ತೆ ಮುಗೀತು. ಇಲ್ಲಿಂದ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಬ್ರದರ್ ಕೂಡ ಫುಲ್ ಹೀರೋ ಥರ ಕಾಣ್ತಾ ಇದ್ದಾರೆ. ಸೊ ಬನ್ನಿ ಮೂವ್ ಆಗೋದು ಇಲ್ಲಿಂದ. ನೋಡಿ, ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಮೀಟ್ ಆಗಿದ್ದೀವಿ ನಾವು, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು. ಏನು ಹೇಳ್ರಪ್ಪ, ಈ ಕನ್ನಡದ ಹುಡುಗರ ಹತ್ರ ಮಾತಾಡ್ತಿದ್ದೀವಿ. ಕನ್ನಡ ಬರುತ್ತಲ್ಲ? ಓಕೆ ಸರಿ. ಇದು ಗೋಲ್ಕೊಂಡ ಫೋರ್ಟಲ್ಲಿ ಏನು ಫೇಮಸ್? ಯಾಕೆ ಬಂದಿದ್ದೀರಾ ಗೋಲ್ಕೊಂಡ ಫೋರ್ಟ್ಗೆ? ಇದು ಫಸ್ಟ್ ಟೈಮ್ ಬಂದಿದ್ದೀವಿ. ಹೌದಾ? ತುಂಬ ಎಕ್ಸೈಟ್ ಆಗಿದ್ದೀರಾ ಒಳಗಡೆ ನೋಡ್ಬೇಕಂತ ಎಲ್ಲ ಹೇಳಿ ಚಾನಲ್ ಒಂದ್ಸತಿ. ಓಕೆ ಸರಿ, ಹಂಗಾದ್ರೆ ಆಯಿತು. ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ, ಎಕ್ಸ್ಪ್ಲೋರ್ ಮಾಡೋದ ಒಳಗಡೆ ಎಲ್ಲ. ಓಕೆನಾ? ಓಕೆ. ಆಲ್ ಗೈಸ್, ಸಬ್ಸ್ಕ್ರೈಬ್. ನೋಡಿ, ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿ ಟಿಕೆಟ್ ತೋರಿಸಿ ಹೋಗಬೇಕು. ಇದು ಎಂಟ್ರಿ ಪಾಯಿಂಟ್ ಗೋಲ್ಕೊಂಡ ಫೋರ್ಟ್ ಒಳಗಡೆ ಹೋಗೋಕ್ಕೆ.
ಸೊ ಈಗ ನಾವು ತೊಗೊಂಡಿರೋ ಕ್ಯಾಮ್ರಾ ಟಿಕೆಟ್ ಮತ್ತು ನಾರ್ಮಲ್ ಟಿಕೆಟ್ ಎರಡನ್ನೂ ತೋರಿಸಿ ಒಳಗಡೆ ಹೋಗಬೇಕು ಸೆಕ್ಯೂರಿಟಿ ಗಾರ್ಡ್ ಹತ್ರ. ಈ ವ್ಯೂ ನೋಡಿ ಯಾವ ಥರ ಇದೆ ಮೇಲ್ಗಡೆಯಿಂದ, ಸ್ಟೆಪ್ಸು ಮತ್ತು ತುಂಬ ಚೆನ್ನಾಗಿದೆ ವ್ಯೂಸ್. ಅದಿದ್ದು ನೋಡಿ ಗೋಲ್ಕೊಂಡ ಫೋರ್ಟ್ಗೆ ಬಿಗ್ಗೆಸ್ಟ್ ದರ್ವಾಜ ಇದು. ಸೊ ಇಲ್ಲಿಂದ ರಾಜರು ಆಗಿನ ಕಾಲದಲ್ಲಿ ರಾಜಮಾರ್ಗದಲ್ಲಿ ನಡೀತಿದ್ರಂತೆ, ಇಲ್ಲಿಯವರು ತುಂಬ ಹೇಳ್ತಿದ್ದಾರೆ. ಸೊ ಇದು ಎಂಟ್ರಿ ಪಾಯಿಂಟ್ ಗೋಲ್ಕೊಂಡ ಫೋರ್ಟ್ಗೆ. ಸೊ ಬನ್ನಿ ಗೋಲ್ಕೊಂಡ ಫೋರ್ಟ್ಗೆ ಕಾಲಾಗ್ತಾ ಒಳಗಡೆ ಹೋಗೋದ. ಇಲ್ಲಿಂದ ವಾಯ್ಸ್ ಸ್ವಲ್ಪ ಎಕೋ ಆಗ್ಬೋದು, ಬಟ್ ನೀವು ಅಬ್ಸರ್ವ್ ಮಾಡಿ ವಾಯ್ಸ್ ತುಂಬ ಎಕೋ ಆಗ್ತಿದೆ. ಆಗಿನ ಕಾಲದಲ್ಲಿ ಒಂದು ಸೌಂಡ್ ಟೆಕ್ನಾಲಜಿನ ಯೂಸ್ ಮಾಡಿ 800 ವರ್ಷದ ಹಿಂದೆಯೇ ಈ ಥರ ಟೆಕ್ನಾಲಜಿನ ಕಂಡುಹಿಡ್ಕೊಂಡ್ರು. ಬಟ್ ಈಗಲೂ ಕೂಡ ತುಂಬ ವರ್ಕ್ ಆಗ್ತಿದೆ ಟೆಕ್ನಾಲಜಿ ಎಲ್ಲ. ಈಗ ನಾವು ಸೈನ್ಸಲ್ಲಿ ಏನು ಕಾಲಿಂಗ್ ಟೆಕ್ನಾಲಜಿ ಸೌಂಡ್ನ ಯೂಸ್ ಮಾಡ್ತೀವಿ, ಇದನ್ನು 800 ವರ್ಷದಿಂದನೇ ಗೋಲ್ಕೊಂಡ ಫೋರ್ಟಲ್ಲಿ ಕನ್ಸ್ಟ್ರಕ್ಟ್ ಮಾಡಿ. ನೋಡಿ ಆಗಿನ ಪುರಾತನ ಕಾಲದಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ದಾಗ ರಾಜರಿಗೆ ಈ ಒಂದು ಪೊಸಿಷನ್ ಇದೆ ಇನ್ಫಾರ್ಮೇಷನ್ ಕೊಡ್ತಿದ್ರಂತೆ. ಇಲ್ಲೇನು ಈ ಮಿಡಿಲ್ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರೆ ಇಲ್ಲಿಂದ ಡೈರೆಕ್ಟು ಇನ್ಫಾರ್ಮೇಷನ್ ನಿಮ್ಗೆ ಎಕೋ ಬರ್ತಿದೆ ನೋಡಿ ನಾನು ಮಾತಾಡ್ತಿದ್ರೆ. ಸೊ ಇಲ್ಲಿಂದ ನಾವು ಡೈರೆಕ್ಟು ಚಪ್ಪಾಳೆ ಹೊಡೆದ್ರೆ ಇನ್ಫಾರ್ಮೇಷನ್ ಅಲ್ಲಿ ಹೋಗುತ್ತೆ. ಸೊ ಅದನ್ನು ಎಚ್ಚರಿಸ್ಕೊಂಡು ಇಲ್ಲಿಂದ ಏನೋ ಒಂದು ಸಮಸ್ಯೆ ಇದೆ ಅಂತ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ತಿತ್ತು. ಅಂದರೆ ಆಗಿನ ಕಾಲದಲ್ಲಿ ಸೈನ್ಸ್ ಇಲ್ಲದೆ ಹೋದರೂ, ಮೊಬೈಲ್ ಫೋನ್ ಇಲ್ಲದೆ ಹೋದರೂ ಕೂಡ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ರಾಜರು ಆಗಿನ ಕಾಲದಲ್ಲಿ ಸೇಫ್ ಮಾಡ್ಕೋತಿದ್ರು ತಮ್ಮ ರಾಜ್ಯನ. ಸೊ ಇವರು ನೋಡಿ ಪ್ಲೇಸ್ ನೋಡಿ, ಇದು ತುಂಬ ಡಿಫ್ರೆಂಟಾಗಿದೆ ಪ್ಲೇಸ್ ನೋಡಿ. ಎಷ್ಟು ಚಿಕ್ಕ ಇದೆ, ಒಳ್ಳೆ ಒಂದು 6 ಅಡಿಯವ್ರು ಹೋದರೆ ಒಳಗಡೆ ಹೋಗೋಕ್ಕಾಗಲ್ಲ. ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಪ್ಲೇಸ್, ಸ್ವಲ್ಪ ಡ್ಯಾಮೇಜ್ ಇದೆ ಅಂತ. ಬಟ್ ಇಲ್ಲಿ ಆಗಿನ ಕಾಲ ರಾಜರು ಅವರ ಸೈನಿಕರನ್ನು ಯಾವುದಾದ್ರೂ ಇಂಪಾರ್ಟೆಂಟು ಮಾತು ಅಂದರೆ ಯಾವುದಾದ್ರೂ ಇಂಪಾರ್ಟೆಂಟು ಒಂದು ಮಾಹಿತಿನ ಡಿಸ್ಕಸ್ ಮಾಡಬೇಕು ಅಂತಂದರೆ ಇಲ್ಲಿ ಕುತ್ಕೊಂಡು ಮಾಡ್ತಿದ್ರಂತೆ ಸ್ನೇಹಿತರೆ. ಒಂದು ಸತಿ ನೋಡ್ಕೊಳ್ಳಿ ಕ್ಲಿಯರಾಗಿ. ಸೊ ಇಲ್ಲಿ ಕುತ್ಕೊಂಡು ಇವರು ಪ್ರಾಪರಾಗಿ ಡಿಸ್ಕಷನ್ ಎಲ್ಲ ಮಾಡ್ತಿದ್ದಾರೆ. ಸೊ ಈಗ ನಾವು ಈ ವೇಯಿಂದ ನಾವು ಒಳಗಡೆ ಹೋಗಬೇಕಾಗುತ್ತೆ. ಸೊ ಇದು ಎಂಟ್ರಿ ಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಸೊ ಇದು ಎಂಟ್ರಿ ಪಾಯಿಂಟು. ಇಲ್ಲಿಂದ ಮೂವ್ ಆದರೆ ಗೋಲ್ಕೊಂಡ ಫೋರ್ಟ್ ಯಾವ ಥರ ಇದೆ ನೋಡಿ ಎಂಟ್ರಿ ಪಾಯಿಂಟ್, ಒಳ್ಳೆ ರಾಜಮಾರ್ಗ ಥರ ಇದೆ. ಎಲ್ಲ ಮೂವ್ ಆಗೋದು ಇಲ್ಲೆಲ್ಲ ನೋಡಿ ಪ್ರತಿಯೊಂದು ಹೋಲ್ಸ್ ಇದ್ದಾವೆ. ಒಳಗಡೆ ಎಲ್ಲ ಗುಹೆ ಥರ ಇದೆ ಅನ್ಕೋತೀನಿ. ಮೋಸ್ಟ್ಲಿ ಆಗಿನ ಟೈಮಲ್ಲಿ ಎಲ್ಲ ಇಲ್ಲಿ ರೆಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರೇನೋ, ಇಲ್ಲೆಲ್ಲ ಮಲ್ಕೊಳ್ಳೋಕ್ಕೆಲ್ಲ. ತುಂಬ ಚೆನ್ನಾಗಿದೆ ವ್ಯೂ. ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ವ್ಯೂ ಎಲ್ಲ ಚೆನ್ನಾಗಿದೆ. ನಾವು ನಮ್ಮ ಬ್ರದರ್ ಅಂತೂ ಫುಲ್ ತೊಂದರೆ ಆಗ್ಬಿಟ್ಟಿದೆ. ಯಾಕಂದರೆ ತುಂಬ ಜನ ಬಂದು ಕೇಳ್ತಾ ಇದ್ದಾರೆ ಯಾರು ನೀವು ಅಂತ. ತುಂಬ ಡಿಸ್ಟರ್ಬೆನ್ಸ್ ಆಗ್ಬಿಡ್ತೈತೆ, ಕಂಟೆಂಟೇ ಮರ್ತೋಗ್ಬಿಡ್ತಾಯಿದ್ದೀವಿ. ಹಾಗಾದ್ರಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಇಲ್ಲಿ ಮುಂದೆ ಹೋಗ್ತಾಯಿದ್ದೀವಿ ನೋಡಿ. ಸದ್ಯಕ್ಕೆ ಯಾರೂ ಜನ ಇಲ್ಲ ಈ ಸ್ಪಾಟಲ್ಲಿ. ನೋಡಿ ಇಲ್ಲಿನ ಆಚಾರ ಇದು ನೋಡಿ. ಇದು ಬೇವಿನ ಮರದ ಕೆಳಗಡೆ ನಾಗದೇವತೆನ ಇಟ್ಟು ಪೂಜೆ ಮಾಡ್ತಿದ್ದಾರೆ ತುಂಬ ಜನ. ತುಂಬ ಡಿಫ್ರೆಂಟಾಗಿದೆ. ಹುಡುಗಿರು ಆಗಿಂದ ಆಯ್ ಅಂತ ಹೇಳ್ತಾ ಇದ್ದಾರೆ. ನಾವು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ನೋಡಿ. ಅಲ್ಲಿಂದ ಆಯ್ ಅಂತ. ಚಾನಲ್ ಸಬ್ಸ್ಕ್ರೈಬ್ చేయమని చెప్పండి. ಇಲ್ಲಿ ನೋಡಿ ಕೆಳಗಡೆ ವ್ಯೂ ನೋಡಿ. ಹತ್ರ ಒಂದು 25-30 ಅಡಿ ಮೇಲಿದೆ. ಅಲ್ಲಂತೂ 60 ಅಡಿ ಇದೆ. ತುಂಬ ಆಳ ಇದೆ. ಇದು ನನ್ನಿಷ್ಟಕ್ಕೆ ನೀರು ತುಂಬಿಸೋಕ್ಕೆ ಜಾಗ ಅಂತ ಹೇಳಿದ್ರು ಅವರು. ಇದ್ರ ತುಂಬ ನೀರು ಇರುತ್ತಂತೆ ಫುಲ್ಲು. ಸೊ ನೀರಿರೋದ್ರಿಂದ ಅವ್ರಿಗೆ ಬರಗಾಲ ಟೈಮ್ ಬಂದಾಗಲೂ ಕೂಡ ನೀರಿಂದ ಏನಾದರೂ ತೊಂದರೆ ಬರಬಾರ್ದು ಅಂತ ಈ ಥರ ಒಂದು ಫೌಂಟೇನ್ ಥರ ಮಾಡಿ ಇಟ್ಕೊಂಡಿದ್ದಾರೆ. ಅಂದರೆ ಇದೊಂಥರ ಏನಂತೀವಿ ಕನ್ನಡದಲ್ಲಿ, ಈಗ ಸ್ವಿಮ್ಮಿಂಗ್ ಪೂಲ್ ಯಾವ ಥರ ಇರುತ್ತೆ ಆ ಥರ ಒಂದು ನೀರಿಗೋಸ್ಕರ ಮಾಡ್ಕೊಂಡಿರೋ ಒಂದು ಪ್ಲ್ಯಾಂಟ್ ಇದು. ತುಂಬ ಚೆನ್ನಾಗಿದೆ ಇದು ನೋಡಿ. ಚಾಮುಂಡಿ ಹಿಲ್ಸಲ್ಲಿ ನಾವು ನೋಡ್ತೀವಿ ಮೆಟ್ಲಿಗೆಲ್ಲ ಕುಂಕುಮ ಎಲ್ಲ ಹಚ್ಚಿ. ಸೊ ಗೋಲ್ಕೊಂಡ ಫೋರ್ಟ್ ಮೆಟ್ಲು ಕೂಡ ಎಲ್ಲ ಕುಂಕುಮ ಎಲ್ಲ ಹಚ್ಚಿದ್ದಾರೆ ನೋಡಿ, ಮೇಲೆ ಹತ್ಕೊಂಡು ಹೋಗೋಕ್ಕೆ ಮೆಟ್ಲೆಲ್ಲ. ಸೊ ಈಗ ಮೆಟ್ಲು ಹತ್ತಿದ್ದೀವಿ. ಸೊ ಇಲ್ಲಿರೋರು ಹೇಳೋ ಪ್ರಕಾರ 800 ಮೆಟ್ಲಿದೆ ಅಂತ ಹೇಳ್ತಿದ್ದಾರೆ. ಬನ್ನಿ ನಾವು ನೋಡಿಕೊಂಡು ಮೇಲ್ಗಡೆ ಮೆಟ್ಲು ಹತ್ಕೊಂಡು ಹೋಗೋಣ ಪ್ರತಿಯೊಂದು ಸೊ ನಾವು ಆಗಲೇ ಹೇಳ್ದು ಹೈದ್ರಾಬಾದಲ್ಲಿ ಬರಗಾಲ ಬಂದಾಗ ವಾಟರ್ ಸ್ಟೋರೇಜ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಆಗಿನ ಟೈಮಲ್ಲಿ ವಾಟರ್ ಇಶ್ಯೂ ತುಂಬ ಇರೋದ್ರಿಂದ ಈ ಥರ ಪಾಂಡ್ಗಳು ಅಲ್ಲಿ ಕಾಣಿಸ್ತವೆ. ಸೊ ಇದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ವಾಟರ್ ಸ್ಟೋರ್ ಮಾಡ್ಕೊಂಡ್ರೆ ರಾಜ್ಯದಲ್ಲಿ ಸೈನಿಕರಿಗೆ ವಾಟರ್ ರಿಲೇಟೆಡ್ ಇಶ್ಯೂ ಬರಬಾರ್ದು ಅಂತ ಈ ಒಂದು ಟೆಕ್ನಿಕ್ನ ಕಂಡುಹಿಡ್ಕೊಂಡಿದ್ದಾರೆ.
ಆ್ಯಂಡ್ ಇದು ಯಾವ ಥರ ಯೂಸ್ ಆಗುತ್ತೆ ಅಂತ ಅಂದರೆ ಸ್ನಾನ ಮಾಡೋಕ್ಕೆ ಕೂಡ ಯೂಸ್ ಆಗುತ್ತೆ. ನೋಡಿ ಮೆಟ್ಲಿದೆ, ಇಳ್ಕೊಂಡು ಕೆಳಗಡೆ ಗಂಟೆ ಹೋಗ್ಬೋದು. ಬಟ್ ಇದನ್ನು ಆಫ್ ಮಾಡಿಬಿಟ್ಟಿದ್ದಾರೆ. ಬಟ್ ನಾನು ಇಲ್ಲಿ ಗಂಟ ಕರ್ಕೊಬರ್ಬೋದು ನಿಮ್ಮನ್ನ. ಸೊ ಇಲ್ಲಿಂದ ನೋಡಿ ಯಾವ ಥರ ಇದೆ ವ್ಯೂ. ನೋಡಿ ಹೋಗ್ತಿದ್ರೆ ಒಂದು ರಾಜ್ಯ ಮಾರ್ಗದ ಥರ ಇದೆ. ತುಂಬ ಜನ ಎಕ್ಸಸೈಸ್ ಮಾಡಿ ಅಂತಂದರೆ ಯೋಚನೆ ಮಾಡ್ತಾರೆ ಎಕ್ಸಸೈಸ್ ಮಾಡಬಾರ್ದು ಅಂತ. ಬಟ್ ಆಗಿನ ಕಾಲದವ್ರು ಮೆಟ್ಲು ಹತ್ತಿ ಇಳಿದು ಎಷ್ಟು ಫಿಟ್ಟಾಗಿ ಇಳ್ತಿದ್ರು ಹೇಳಿ. ಹಾಗಾದ್ರೆ ತುಂಬ ಜನಕ್ಕೆ ಏನು ಹೇಳ್ತೀನಿ ಅಂದರೆ, ದಿನದಲ್ಲಿ ತುಂಬ ಟೈಮ್ನ ನಿಮ್ಮ ದಿನದ ಕಾರ್ಯಕ್ರಮ ಕೊಡಿ, ಬಟ್ ನಿಮ್ಮ ಎಕ್ಸಸೈಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆದಷ್ಟು ಎಷ್ಟು ಎಕ್ಸಸೈಸ್ ಮಾಡ್ತೀರಾ ಅಷ್ಟು ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ನಮಗಂತೂ ಮೆಟ್ಲು ಹತ್ತಿ ತುಂಬ ಸಾಕಾಗೋಯ್ತು. ನಮ್ಮ ಬ್ರದರಲ್ಲಿ ಬರ್ತಿದ್ದಾರೆ, ನಾನು ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ದೀನಿ ಮೇಲ್ಗಡೆಗೆ. ಯಾಕಂದರೆ ಕ್ಯಾಮ್ರಾ ಎಲ್ಲ ಹಾಕ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ. ನೋಡಿ ಇಲ್ಲಿಂದ ವ್ಯೂ ಯಾವ ಥರ ಇದೆ ನೋಡಿ. ಆಗಲೇ ಹೇಳ್ದೆ ಇದನ್ನ ರಾಮದಾಸ್ ಪ್ರಿಜನ್ ಅಂತ ಕರೀತಾರೆ. ಯಾಕಂದರೆ ಆಗಿನ ಕಾಲದಲ್ಲಿ ರಾಮದಾಸ್ ಅನ್ನೋ ಒಬ್ಬ ಭಕ್ತನ ಇಲ್ಲಿನ ರಾಜರು ಅವ್ರನ್ನ ಬಂದಿಯಲ್ಲಿಟ್ಟು ಈ ಒಂದು ಪ್ರಿಜನಲ್ಲಿ ಇಟ್ಟಿದ್ರಂತೆ. ಮೊದಲಿಗೆ ಇದನ್ನು ಸ್ಟೋರ್ ಹೌಸ್ ಆಗಿ ಇಟ್ಟಿದ್ದ ಒಂದು ರೂಮ್ನ ಇದನ್ನು ರಾಮದಾಸ್ ಪ್ರಿಜನ್ ಆಗಿ ಕನ್ವರ್ಟ್ ಮಾಡಿಬಿಟ್ರು. ಆಗ ರಾಮದಾಸ್ ಅನ್ನೋರು ಹನುಮಂತನ ಭಕ್ತರಾಗಿದ್ದರಂತೆ. ಸೊ ಹಾಗಾದ್ರಿಂದ ಅವರು ಒಂದು ಪ್ರತಿಮೆನ ಈ ಗೋಡೆ ಮೇಲೆಲ್ಲ ಪೇಂಟ್ ಮಾಡಿದ್ರಂತೆ. ಈಗಲೂ ಕೂಡ ಇದನ್ನು ಪೂಜೆ ಮಾಡ್ತಿದ್ದಾರೆ. ನಾವು ಕೂಡ ಹನುಮಂತ ಭಕ್ತರೇ. ಹಾಗಾದ್ರಿಂದ ಹನುಮಂತ ದೇವ್ರು ನೋಡಿ ಯಾವ ಥರ ರಾಮದಾಸ್ ಆಗಿನ ಕಾಲದಲ್ಲಿ ಪೇಂಟ್ ಮಾಡಿದ್ರಂತೆ. ತುಂಬ ಸೊ ಈಗ ಅರ್ಧ ದಾರಿಗೆ ಬಂದಿದ್ದೀವಿ ನಾವು, ನಾನು ಮತ್ತು ನಮ್ಮ ಬ್ರದರು. ಇಲ್ಲಿ ನೋಡಿ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ ಬ್ರದರು. ಸೊ ನಾನು ಕೂಡ ಅರ್ಧ ದಾರಿಗೆ ಬಂದಿದ್ದೀವಿ. ಸ್ವಲ್ಪ ನೆರಳಿದ್ರೆ ನೆರಳು ಕೆಳಗಡೆ ಕೂತಿದ್ದೀವಿ. ತುಂಬ ಜನ ಕನ್ನಡದವರು ಕೂಡ ಸಿಗ್ತಾಯಿದ್ದಾರೆ. ತುಂಬ ಖುಷಿಯಾಗುತ್ತೆ ನಮ್ಮವ್ರನ್ನೆಲ್ಲ ಇಲ್ಲಿ ನೋಡಿ. ಸೊ ಅದೇ ಥರ ನೋಡಿ ನೀವು ಕೂಡ ವ್ಯೂ ನೋಡಿ ಯಾವ ಥರ ಇದೆ. ಸೊ ಇಲ್ಲೇ ರೆಸ್ಟ್ ಮಾಡ್ತಿದ್ದೀವಿ ಆರಾಮಾಗೆ. ತುಂಬ ಸುಸ್ತಾಗ್ಬಿಟ್ಟಿತ್ತು. ಸೊ ಈಗ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಮೆಟ್ಲು ಇಳಿಬೇಕು. ಇಳಿತಾ ಇನ್ನೂ ಏನಾದರೂ ಇಂಪಾರ್ಟೆಂಟ್ ವಿಷಯಗಳಿದ್ರೆ ತಿಳಿಸ್ತೀವಿ. ಸೊ ಇದೇ ಥರ ನೋಡ್ತೀರಂಗೆ. ಸೊ ಈಗ ನಾವು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಮೇಲ್ಗಡೆ. ನೋಡಿ ತುಂಬ ಕನ್ಸಿಸ್ಟೆಂಟ್ ಆಗಿದೆ ಜಾಗ. ನೋಡಿ ತುಂಬ ಜನ ವಿಸಿಟರ್ಸ್ ಎಲ್ಲ ಜಾಗ ಎಲ್ಲ ನೋಡ್ತಿದ್ದಾರೆ ಹೆಂಗಿದೆ ಏನು ಎತ್ತ ಅಂತ. ನಾವು ಕೂಡ ನೋಡೋಕೆ ಬಂದಿದ್ವಿ. ಇದೇ ಹೈಯೆಸ್ಟ್ ಪಾಯಿಂಟ್. ಸ್ನೇಹಿತರೆ, ಆಗಿನ ಕಾಲದಲ್ಲಿ ಗೋಲ್ಕೊಂಡ ಫೋರ್ಟ್ನ ಒಂದು ರಾಜ ತಮ್ಮ ಸೈನ್ಯನ ಮತ್ತು ತಮ್ಮ ರಾಜ್ಯನ ಕಾಪಾಡ್ಕೋಬೇಕು ಅಂತ ಈ ಒಂದು ಹೈಯೆಸ್ಟ್ ವ್ಯೂ ಪಾಯಿಂಟಿಂದ ತಮ್ಮ ರಾಜ್ಯನ ನೋಡ್ತಿದ್ರಂತೆ. ಇಲ್ಲಿಂದ ನೋಡಿದ್ರೆ ಸ್ನೇಹಿತರೆ, ರಿಯಲ್ ಎಕ್ಸ್ಪೀರಿಯೆನ್ಸಲ್ಲಿ ಎಷ್ಟು ದೂರ ಕಾಣುತ್ತೆ ಅಂದರೆ, ದೂರದಿಂದ ಒಂದು ನಮ್ಮ ವ್ಯತಿರೇಕ ಅಂದರೆ ನಮ್ಮ ಆಪೋಸಿಟ್ ಸೈನ್ಯ ಕೂಡ ಬಂದರೂ ಕೂಡ ನಾವು ಅದನ್ನು ಎದುರಿಸ್ಬೋದು ಮತ್ತು ನಮಗೆ ಬೇಗ ಗೊತ್ತಾಗುತ್ತೆ. ಅದರ ಪ್ರಕಾರ ನಾವು ಆ್ಯಕ್ಷನ್ ತಗೋಬೋದು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ತುಂಬ ಬೆಸ್ಟ್ ವ್ಯೂ ಇದೆ ಇಲ್ಲಿಂದ. ಸೊ ನಾವು ಆಗಲೇ ನೋಡಿದ್ವಲ್ಲ ವ್ಯೂ ಪಾಯಿಂಟ್, ಅದನ್ನು ಇನ್ನೊಂದು ಸತಿ ನಾವು ಬೇರೆ ಕಡೆಯಿಂದ ವ್ಯೂ ಪಾಯಿಂಟ್ನ ತೋರಿಸ್ತೀನಿ ನಾನೀಗ. ಬನ್ನಿ ಆ ವ್ಯೂ ಪಾಯಿಂಟ್ ಆಗಿರುತ್ತೆ ನೋಡಿ ಬನ್ನಿ. ಹಾಂ, ಸೊ ಈಗ ನಾವು ಇಳ್ಕೊಂಡು ವ್ಯೂ ಪಾಯಿಂಟಿಂದ ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಇವರಿಬ್ಬರು ಆಗಿಂದ ನಮ್ಮ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದಾರೆ ಇಬ್ಬರು. ಸೊ ನಾವೀಗ ಈ ಜಾಗ ನೋಡೋದ ಬನ್ನಿ ಯಾವ ಥರ ಇರುತ್ತೆ ಅಂತ. ಫಸ್ಟು ಒಳಗಡೆ ಹೋಗೋದಾ, ಅದಾದಮೇಲೆ ಮೇಲೆ ಹೋಗೋದಾ. ಇಲ್ಲಿ ನೋಡಿ ಆವರಣ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ಲು. ನೋಡಿ ಆಗಿನ ಕಾಲದ ಫಿರಂಗಿಗಳು ಇವೆಲ್ಲ. ಸೊ ಇಲ್ಲಿ ಫಿರಂಗಿ ಇಟ್ಟು ತುಂಬ ಚೆನ್ನಾಗಿದೆ, ಮುಟ್ಟಕ್ಕೆಲ್ಲ ಬಿಡಲ್ಲಂತೆ. ಬಟ್ ನೋಡಿ ಫಿರಂಗಿ ಯಾವ ಥರ ಇದೆಲ್ಲ. ಸೊ ಇದು ತುಂಬ ಗ್ರೌಂಡ್ ಇದೆ ಈ ಜಾಗ. ಮೋಸ್ಟ್ಲಿ ಅಲ್ಲಿ ರಾಜರು ನಿಂತ್ಕೊಂಡು ಮಾತಾಡೋದು, ಇಲ್ಲಿ ಸೈನಿಕರು ನಿಂತ್ಕೊಂಡು ಅವ್ರ ಮಾತು ಕೇಳೋದು ಅಂತ ಪೊಸಿಷನ್ ಅನ್ಕೋತೀನಿ. ಬಟ್ ತುಂಬ ಡಿಫ್ರೆಂಟಾಗಿದೆ ಜಾಗ ನೋಡೋಕ್ಕೆಲ್ಲ. ಬಟ್ ಬನ್ನಿ ಮೇಲೆ ಹೋಗೋದ ಯಾವ ಥರ ಇದೆ ಏನು ಅಂತ ಎಕ್ಸ್ಪ್ಲೋರ್ ಮಾಡೋದ. ನೋಡಿ ಜಾಗ ನೋಡಿ ಯಾವ ಥರ ಐತೆ ಅಂದರೆ ತುಂಬ ಡಿಫ್ರೆಂಟು. ಯಾಕಂದರೆ ಒಂಥರ ಗುಹೆ ಥರ ಇದೆ.
ಏನೋ ಒಂಥರ ಫೀಲ್ ಆಗ್ತಿದೆ ನಾವು ರಾಜರ ಕಾಲದಲ್ಲಿ ಒಬ್ಬ ವ್ಯಕ್ತಿಯಾಗಿ ಅಲ್ಲೇ ನಡ್ಕೊಂಡು ಹೋಗ್ತಿದ್ದೀನಿ ಅನ್ನೋ ಫೀಲ್ ತುಂಬ ಡಿಫ್ರೆಂಟ್ ಆಗಿದೆ. ಈ ಕಲ್ಲು ನೋಡಿ ಯಾವ ಥರ ಇದೆ ಅಂದರೆ, ನೋಡಿ ಈ ಕಲ್ಲು ನೋಡಿ ಒಂದು ಸತಿ ಅಬ್ಸರ್ವೇಷನ್ ಮಾಡಿ, ತುಂಬ ಡಿಫ್ರೆಂಟಾಗಿ ಕಟ್ಟಿದ್ದಾರೆ. ಈ ಕಲ್ಲು ನೋಡಿ, ಈ ಚಪ್ಪಡಿ ಕಲ್ಲು ಅಂತೀವಲ್ಲ ಕನ್ನಡದಲ್ಲಿ, ಆ ಒಂದು ಕಲ್ಲಿಂದ ಕಟ್ಟಿರೋದು, ಬಂಡೆ ಕಲ್ಲು ಕೊರ್ದು ಅದರಿಂದ ಬರೋ ಪೀಸಿಂದ ಏನು ಗಟ್ಟಿದ್ದೇವೆ ಅಂತಂದರೆ ಇನ್ನೂ ಒಂದು 200-300 ವರ್ಷ ಹೋದರೂ ಏನೂ ಆಗೋಲ್ಲ. ಆ ಥರ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಈ ಒಂದು ಕನ್ಸ್ಟ್ರಕ್ಷನ್ ಕಟ್ಟಿದ್ದಾರೆ. ಒಂಥರ ಹೈಟ್ ನೋಡಿದ್ರೆ 5-5.5 ಅಡಿಯವರು ಕೂಡ ಟಚ್ ಆಗಿಬಿಡ್ತಿದೆ ಹೈಟು. ತುಂಬ ವ್ಯೂ ಮಾತ್ರ ಸೂಪರ್. ಒಳಗಡೆ ಎಲ್ಲ ನೋಡಿ ಏನಿದೆ ವ್ಯೂ ಮಾತ್ರ. ಆರ್ಕಿಟೆಕ್ಚರ್ ಕಂಪೇರ್ ಮಾಡಿದ್ರೆ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಈಗಿನ ಟೆಕ್ನಾಲಜಿಲಿ ಕೂಡ ಮಾಡದೇ ಹೋದೊಂದು ಸಾಧನೆಯನ್ನು ಅವ್ರು ಆಗಲೇ ಮಾಡಿಬಿಟ್ಟಿದ್ದಾರೆ. ಸೊ ಆಗಿನ ಟೆಕ್ನಾಲಜಿಗೆ ಸೆಲ್ಯೂಟ್ ಹೊಡಿಬೇಕು. ಯಾಕಂದರೆ ನಾವಂತೂ ಫುಲ್ ಖುಷಿ. ಯಾಕಂದರೆ ಈ ಥರ ನಾನು ಯಾವತ್ತೂ ನೋಡಿರಲಿಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದಾಗ. ಬಟ್ ಇದು ತುಂಬ ಚೆನ್ನಾಗಿದೆ ವ್ಯೂ ಅವೆಲ್ಲ. ಅಲ್ಲಿ ಸಬ್ಸ್ಕ್ರೈಬರ್ ಒಬ್ಬರು ಅಂತವ್ರೆ. ಇದು ಯಾವುದೋ ಹೋಗ್ತಾ ಒಂದು ಗುಹೆ ನೋಡ್ದು, ಬಟ್ ಇದು ಏನು ಅಂತ ಗೊತ್ತಿಲ್ಲ. ಬಟ್ ಒಂದು ಸತಿ ನೋಡೋದು ನೋಡಿ ಯಾವ ಥರ ಅಂಡರ್ಗ್ರೌಂಡ್ ಸಿಸ್ಟಮ್ ಇದೆ. ತುಂಬ ಡೀಪಾಗಿ ಅಂಡರ್ಗ್ರೌಂಡಲ್ಲೆಲ್ಲ ತೋಡಿದ್ದಾರೆ. ಮೋಸ್ಟ್ಲಿ ಅದು ಸುರಂಗ ಮಾರ್ಗಗಳ ಥರ ಇರ್ಬೋದು. ಬಟ್ ಇಲ್ಲಿ ನೋಡಿ ಇದು ನೆಕ್ಸ್ಟ್ ಲೆವೆಲ್. ಇದು ಇಲ್ಲಿ ನೋಡಿ ಒಳಗಡೆ ಎಲ್ಲ ವಿಶ್ರಾಂತಿ ತೊಗೊಳಕ್ಕೆ, ಯಾಕಂದರೆ ಬಿಸಿಲಿರೋದ್ರಿಂದ ತುಂಬ ಜನಕ್ಕೆ ವಿಶ್ರಾಂತಿ ಬೇಕಲ್ಲ. ಬಟ್ ನೋಡಿ ಯಾವ ಥರ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಆಗಿನ ಆಧುನಿಕ ಒಂದು ಜನಗಳು ಮತ್ತು ರಾಜಿನ ಕಾಲದಲ್ಲಿ ಯಾವ ಥರ ಕಟ್ಟಿದ್ದಾರೆ ಬಿಲ್ಡಿಂಗ್. ನಮಗಂತೂ ತುಂಬ ಹ್ಯಾಪಿ ಏನಂತಂದರೆ ಈ ಥರ ಒಂದು ಬಿಲ್ಡಿಂಗ್ ಎಲ್ಲ ನೋಡೋಕ್ಕೆ ನಮಗೆ ಖುಷಿ ಆಗುತ್ತೆ. ಯಾಕಂದರೆ ನಾವು ಎಜುಕೇಟೆಡ್ ಪರ್ಸನ್ ಆಗಿ ಈ ಥರ ಬಿಲ್ಡಿಂಗ್ ಎಲ್ಲ ನಾವು ಈ ಥರ ಒಂದು ಕಟ್ಟಡಗಳನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾವು ತಿಳ್ಕೋಬೇಕು ನಮ್ಮ ದೇಶದಲ್ಲಿ ಯಾವ ಥರ ಇದ್ದಾವೆ. ತುಂಬ ಜನ ಹೊರದೇಶಕ್ಕೆಲ್ಲ ಹೋಗ್ತಿರೋದು ಒಳ್ಳೆಯದೇ. ಬಟ್ ನಮ್ಮ ಇಂಡಿಯಾದಲ್ಲಿ ಫಸ್ಟು ನೀವು ಯಾವ್ಯಾವ ಪ್ಲೇಸಸ್ ಇದೆ, ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡಬೇಕಂತ ನೋಡಿ. ಇನ್ನು ಕನ್ನಡದವ್ರು ಏನಾದರೂ ಬರಬೇಕಂದ್ರೆ ಗೋಲ್ಕೊಂಡ ಫೋರ್ಟ್ ಅನ್ನೋದು ತುಂಬ ಚೆನ್ನಾಗಿದೆ. ನೀವು ಬಂದರೆ ಒಂದು ಒಳ್ಳೆ ಪ್ಲೇಸ್ನ ತಿಳ್ಕೊತೀರಿ ಯಾವ ಥರ ಇದೆ ಏನು ಎತ್ತ ಅಂತ. ಬರೋಕ್ಕಾಗಿಲ್ಲ ಅಂದರೆ ನನ್ನ ವೀಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ನೋಡಿ ನಾವು ಆಗಲೇ ವೀಡಿಯೋದಲ್ಲಿ ನೋಡಿದ್ವಲ್ಲ, ಹಿಂದೆ ವೀಡಿಯೋದಲ್ಲಿ ಇದು ನೋಡಿ, ಇದು ಅಬ್ಸರ್ವ್ ಮಾಡಿ, ಇದು ಅಂಡರ್ಗ್ರೌಂಡ್ ಇದು. ಬಟ್ ಏನೋ ಸ್ವಲ್ಪ ಅಲ್ಲಿ ಬ್ರೇಕ್ ಡೌನ್ ಆಗಿರೋದ್ರಿಂದ ಮುಚ್ಚಿಬಿಟ್ಟಿದ್ದಾರೆ. ಬಟ್ ಇಲ್ಲಿನ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂತಂದರೆ, ರಾಜರು ಏನಾದರೂ ಎಮರ್ಜೆನ್ಸಿ ಇದ್ದಾಗ ಅಂಡರ್ಗ್ರೌಂಡಿಂದ ಈಚೆಗೆ ಹೊರಗಡೆ ಎಕ್ಸಿಟಲ್ಲಿ ಹೋಗ್ಬೋದು ಅಂತ ತುಂಬ ಜನ ಹೇಳ್ತಾರೆ ಇಲ್ಲಿ. ಅದು ತುಂಬ ಒಳ್ಳೆ ಪಾಯಿಂಟ್ಗಳು ಆಗಿನ ಕಾಲದಲ್ಲಿ. ಯಾಕಂದರೆ ರಾಜ್ಯನ ಇನ್ ಕೇಸ್ ಕಾಪಾಡ್ಕೊಳ್ದೆ ಹೋದರೆ ರಾಜರು ಎಮರ್ಜೆನ್ಸಿ ಎಕ್ಸಿಟಿಂದ ಹೋದರೆ ಅವರ ಲೈಫ್ನ ಸೇವ್ ಮಾಡ್ಕೋಬೋದು ಅಂತ ಒಂದು ಟೆಕ್ನಿಕ್ಕಿಂದ ಈ ಅಂಡರ್ಗ್ರೌಂಡ್ನ ಕಟ್ಕೊಂಡು ಬಂದಿರ್ಬೋದು ಅಂತ ತುಂಬ ಜನ ಹೇಳ್ತಿದ್ದಾರೆ ಇಲ್ಲಿ. ಈ ವ್ಯೂ ಬರ್ತಾ ನೋಡ್ತಿದ್ದೀವಿ, ಇದು ತುಂಬ ಸಖತ್ತಾಗಿದೆ. ಒಂದ್ಸತಿ ಅಬ್ಸರ್ವ್ ಮಾಡಿ ಯಾವ ಥರ ಇದೆ ಅಂತ. ಏನು ಪರ್ಫೆಕ್ಟ್ ಡಿಸೈನ್ ಮಾಡಿದ್ದಾರೆ ಅಂತಂದರೆ, ನಾರ್ಮಲಾಗಿ ನಾವು ಯಾವ ಟೆಕ್ನಾಲಜಿ ಯೂಸ್ ಮಾಡಿಕೊಂಡ್ರೆ ಈ ಥರ ಬರೋಲ್ಲ. ಯಾಕಂದರೆ ಆಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿದ್ದಂಗೆ 800 ವರ್ಷದ ಹಿಂದೆ ಸೈನ್ಸ್ ತುಂಬ ರೇರ್. ಯಾಕಂದರೆ ಟೆಕ್ನಾಲಜಿ ಇರ್ತಿರಲಿಲ್ಲ. ಬಟ್ ಅವ್ರು ಬರೀ ಕೈ ಲಿಖಿತದಲ್ಲಿ ಈ ಥರ ಒಂದು ಡಿಸೈನ್ನ ಮಾಡಿ ಬಿಲ್ಡ್ ಮಾಡಿದಾರಲ್ಲ. ಯಾಕಂದರೆ ತುಂಬ ಪೇಂಟಿಂಗ್ ಇರ್ಬೋದು, ಪೇಂಟಿಂಗ್ ಅವ್ರ ಐಡಿಯಾ ಪ್ರಕಾರ ಮಾಡ್ತಾರೆ. ಬಟ್ ಇದನ್ನು ಕನ್ಸ್ಟ್ರಕ್ಟ್ ಮಾಡೋದು ಇದೆಯಲ್ಲ, ಅದು ತುಂಬ ಕಷ್ಟ ಕೂಡ. ಸೊ ಹಾಗಾದ್ರಿಂದ ನಾವು ಅವ್ರಿಗೆ ಒಂದು ಕೃತಜ್ಞತೆ ಹೇಳೋದಾ. ಯಾಕಂದರೆ ನಮಗೆ ಈ ಥರ ಒಂದು ಕಟ್ಟಡಗಳನ್ನು ಉಳಿಸ್ಕೊಂಡು ಬಂದಿದ್ದಾರಲ್ಲ, ಅದು ತುಂಬ ಖುಷಿಯಾಗುತ್ತೆ ನಮಗೆ. ಸ್ನೇಹಿತರೆ, ಇದನ್ನು ರಾಣಿ ಮಹಲ್ ಅಂತ ಕರೀತಾರಂತೆ. ಒಂದು ಸತಿ ರಾಣಿ ಮಹಲ್ ನೋಡಿ, ಆಗಿನ ಕಾಲದ ಯುವರಾಣಿ ಇರೋ ಒಂದು ಮಹಲ್ ಇದು. ಅಲ್ಲಿ ಟಾಪಲ್ಲಿ ನೋಡಿ, ನಾವು ಆಗಲೇ ನೋಡ್ಕೊಬಂದ್ವಲ್ಲ, ಅದು ರಾಜನ ಮಹಲ್, ಇದು ರಾಣಿ ಮಹಲ್ ಅಂತೆ. ತುಂಬ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ. ಬಟ್ ರಾಣಿ ಮಹಲ್ ನೋಡಿ ಯಾವ ಥರ ಇದೆ. ಸ್ನೇಹಿತರೆ, ಆಗಿನ ಕಾಲದಲ್ಲಿ ರಾಜನ ಒಂದು ಬಂಧುಗಳೇನಾದರೂ ಬಂದರೆ ಉಳ್ಕೊಳ್ಳೋಕ್ಕೆ ಇದೆ ಅಂತೆ ಸ್ಟೇಯಿಂಗ್ ರೂಮ್ ಅವ್ರಿಗೆ. ಬಟ್ ಇದು ರಾಣಿ ಮಹಲಲ್ಲಿ ಇನ್ನೊಂದು ಜಾಗ ಇದು. ಅಬ್ಸರ್ವ್ ಮಾಡಿ, ಆಗಿನ ಕಾಲದಲ್ಲಿ ರಾಣಿಗೆ ಯಾವ ಥರ ಫೆಸಿಲಿಟೀಸ್ ಕೊಡ್ತಿದ್ರು ನೋಡಿ. ಆಗಿನ ಕಾಲದಲ್ಲೇ ಹೆಣ್ಮಕ್ಳಿಗೆ ಗೌರವ ಕೊಡ್ತಿದ್ದಾರೆ. ನಾವು ಈಗಿನ ಕಾಲದಲ್ಲೂ ಕೂಡ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ಯಾಕಂದರೆ ಅವರೇ ಒಂದು ದೇಶದ ಒಂದು ಬೆನ್ನೆಲುಬು. ಸೊ ನೀವು ಹೆಣ್ಮಕ್ಳಿಗೆ ಗೌರವ ಕೊಡಿ. ನೋಡಿ, ಇಲ್ಲಿ ವ್ಯೂವರ್ಸ್ನ ನಾನು ಕೇಳ್ತಾ ಇದ್ದೀನಿ ಯಾವ ಥರ ಗೋಲ್ಕೊಂಡ ಫೋರ್ಟ್ ಇದೆ ಅಂತ. ಅವರು ತೆಲುಗುಲಿ ಹೇಳ್ತಾರೆ, ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ. బ్రో ఎలా ఉంది బ్రో లొకేషన్ ಅಂತ? చాలా ಎಕ್ಸ್ಪೀರಿಯನ್ಸ್ అంటే వేరే వాళ్ళు వచ్చి చూడొచ్చా మొత్తం అంతా? సో ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಲೊಕೇಶನ್ ತುಂಬ ಚೆನ್ನಾಗಿದೆ, ತುಂಬ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನೀವು ಒಂದ್ಸತಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. మళ్ళీ లోపల అంతా ఎలా ఉంది బ్రో? ప్యాలెస్ అంతా బాగా నచ్చిందా? కన్స్ట్రక్షన్ ఎలా ఉంది? ಸೂಪರ್ కదా. ಸೊ ಇವ್ರ ಒಪಿನಿಯನ್ ಏನಂತ ಅಂದರೆ, ಕನ್ಸ್ಟ್ರಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ರಾಜರು
ತಮ್ಮ ಯಾವ ಥರ ಒಂದು ರಾಜ್ಯನ ಮಾಡ್ಕೊಂಡು ಬಂದರು, ತುಂಬ ಚೆನ್ನಾಗಿದೆ ಅಂತ ಇವರ ವ್ಯೂ. ಸೊ ಇಲ್ಲಿ ನೋಡಿ ತುಂಬ ಜನ ಬಂದಿದ್ದಾರೆ, ಇವರೆಲ್ಲ ತೋರಿಸ್ತಾ ಇದ್ದೀನಿ. ಇದಷ್ಟಾಯಿತು ಇವತ್ತಿನ ವಿಡಿಯೋ. ಮತ್ತಷ್ಟು ಎಕ್ಸ್ಪ್ಲೋರಿಂಗ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತೀವಿ. ಚಾನಲ್ನ ಸಪೋರ್ಟ್ ಮಾಡಿ. ತುಂಬ ಜನ ದೂರದಿಂದ ಬರೋಕ್ಕಾಗಲ್ಲ, ಕರ್ನಾಟಕದವ್ರಿಗಂತೂ ಗೋಲ್ಕೊಂಡ ಫೋರ್ಟ್ನ ನೋಡೋಕ್ಕೆ ತುಂಬ ಆಸೆ ಇರ್ಬೋದು. ಬಟ್ ನಿಮ್ಮ ಮುಂದೆ ನಾನು ವೀಡಿಯೋ ರೂಪದಲ್ಲಿ ತಂದಿದ್ದೀನಿ. ಸೊ ವೀಡಿಯೋ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಸಿಗೋದಾ. ನಮಸ್ಕಾರ.